ಅದು ಹೋಗ್ಲಿ, ನಿನ್ ಗಂಡ ನಿನ್ನ ಮಾಲಿಗೆ ಏನಾದ್ರೂ ಕರ್ಕೊಂಡು ಹೋಗಿದ್ನಾ? ಅಲ್ಲಿಗೂ ಕರ್ಕೊಂಡು ಹೋಗಿದ್ರು. ನಿಜವಾಗ್ಲೂ? ವೆರಿ ಗುಡ್. ಅಲ್ಲಿ ಏನೇನ್ ತಗೊಂಡೆ? ಏನೇನೋ ತಗೊಂಡೆ. ನೀನ್ ಇಲ್ಲೇ ಕೂತಿರು, ನಾನು ತಗೊಂಡ್ ಬರ್ತೀನಿ. ಅಮ್ಮ, ಈ ಸೀರೆ ನೋಡು. ಈ ಬಾರ್ಡರ್ ಸೀರೆ ನಂಗೆ ತುಂಬಾ ಇಷ್ಟ. ಆದ್ರೆ ಈ ಕಲರ್ ನಂಗೆ ಸಿಗ್ತಾನೆ ಇರ್ಲಿಲ್ಲ. ಅವರೇ ಕೊಡಿಸ್ಬೇಕು ಅಂತ ಇತ್ತು ಅನ್ಸುತ್ತೆ. ಕೊನೆಗೂ ಸಿಕ್ತು. ಕಾವೇರಿ, ಈ ಸೀರೆ ನೋಡು. ಕಾವೇರಿ, ಹೇಗ್ ಕಾಣಿಸ್ತಿದೆ? ಅಮ್ಮ. ಇಷ್ಟೊಂದೆಲ್ಲ ಕೊಡ್ಸಿದ್ರು ಅಳಿಯಂದ್ರು. ತುಂಬಾ ಚೆನ್ನಾಗಿದೆ ಕಣೆ ಸೀರೆ. ಏನೇ ಪೂರ್ಣಿ, ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಬಿಟ್ಟಿದ್ಯಾ? ಯಾವತ್ತೂ ಇಲ್ದೇ ಇರೋದು ಇವತ್ ನಿನ್ ಗಂಡ ಇಷ್ಟೆಲ್ಲ ಕೊಡಿಸ್ಬಿಟ್ಟಿದಾನೆ. ಏನ್ ವಿಷಯನೋಪ್ಪ ಇಷ್ಟೆಲ್ಲ ಬದಲಾವಣೆಗೆ? ನಿಜವಾಗ್ಲೂ ಅವ್ರು ತುಂಬಾ ಬದಲಾಗಿದ್ದಾರೆ ಕಾವೇರಿ. ಅವ್ರು ಮೊದ್ಲಿನ ತರ ಇಲ್ಲ, ಗೊತ್ತಾ? ಹೌದಾ? ಅವರೇ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಿದ್ರು. ಆಮೇಲೆ ಮಾಲು, ಹೋಟೆಲು, ಪಾರ್ಕು ಅಂತ ಎಲ್ಲ ಕಡೆ ಚೆನ್ನಾಗಿ ಸುತ್ತಾಡ್ಸಿದ್ರು. ನನಗೆಷ್ಟು ಖುಷಿ ಆಯ್ತು ಗೊತ್ತಾ? ಅವ್ರು ಈ ಮಟ್ಟಕ್ಕೆ ಬದಲಾಗಿದ್ದಕ್ಕೆ ನಾನು ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನನಗಂತೂ ತುಂಬಾ ಖುಷಿ ಆಗ್ತಿದೆ ಕಂದ. ನಿನ್ ಗಂಡ ಬದಲಾಗಿ ನಿನ್ನನ್ನು ಚೆನ್ನಾಗಿ ನೋಡ್ಕೋತಿದಾರಲ್ಲ, ಅದಷ್ಟೇ ಸಾಕು ನನಗೆ. ಸರಿ ಅಮ್ಮ, ನಾನು ಈ ಸೀರೆ ಉಟ್ಕೊಂಡು ಬರ್ತೀನಿ. ಹೇಗ್ ಕಾಣ್ತಿದೆ ಅಂತ ಹೇಳಿ. ನೋಡು, ಅವಳೆಷ್ಟು ಖುಷಿಯಾಗಿದ್ದಾಳೆ ಅಂತ. ಆದ್ರೆ ನೀನ್ ಯಾಕೆ ನಂಬ್ತಾ ಇಲ್ಲ? ಅಮ್ಮ, ರಾತ್ರೋರಾತ್ರಿ ಇಷ್ಟೆಲ್ಲ ಬದಲಾಗೋದಕ್ಕೆ ಹೇಗ್ ಸಾಧ್ಯ? ಮನಸ್ಸು ಬದಲಾಯಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕೆ? ಒಂದು ಕ್ಷಣದಲ್ಲೇ ಬದಲಾಯಿಸ್ಕೋಬೋದಪ್ಪ. ಹೇಗೋ ನನ್ನ ಪೂರ್ಣಿ ಖುಷಿಯಾಗಿದ್ದಾಳಲ್ಲ, ನನ್ಗಷ್ಟೇ ಸಾಕು. ಇಲ್ಲ ಅಮ್ಮ, ಇದ್ರ ಹಿಂದೆ ಏನೋ ಇದೆ. ಅದೇನು ಅಂತ ನಾವು ಪತ್ತೆ ಹಚ್ಚಲೇಬೇಕು. ನಮ್ ಭಾವ ಇಷ್ಟೊಂದು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾನಲ್ಲ, ಅದೇ ನನ್ಗೆ ಆಶ್ಚರ್ಯ ಆಗ್ತಿದೆ. ಹಲೋ ಹಲೋ ಕಾವೇರಿ, ಬೆಳಗ್ಗೆ ನಾವು ನಿಮ್ಮ ಅಕ್ಕ ಮತ್ತೆ ಭಾವನ ಫಾಲೋ ಮಾಡ್ಕೊಂಡು ಹೋದ್ವಿ ಅಲ್ವಾ? ಅವರಿಬ್ರು ಡಾಕ್ಟರ್ ಹತ್ರ ಹೋಗಿದ್ರಲ್ಲ, ಅವರು ಫೇಕ್ ಡಾಕ್ಟರ್. ಓ ಹೌದಾ? ಎಸ್ ಕಾವೇರಿ, ಅವನ ವಿರುದ್ಧ ತುಂಬಾ ಫ್ರಾಡ್ ಕೇಸ್ಗಳಿದೆ, ಹುಷಾರಾಗಿರಿ. ಅವನೇನಾದ್ರೂ ನಿಮ್ಮ ಅಕ್ಕಂಗೆ ಮೆಡಿಸಿನ್ ಕೊಟ್ಟಿದ್ರೆ ಅದನ್ನ ತಗೋಬೇಡ ಅಂತ ಹೇಳು ಕಾವೇರಿ. ಥ್ಯಾಂಕ್ ಯು ಪ್ರೀತು, ಸರಿಯಾದ ಟೈಮ್ಗೆ ನನ್ನ ಎಚ್ಚರಿಸ್ದೆ. ಥ್ಯಾಂಕ್ ಯು ಸೋ ಮಚ್. ಏನಾಯ್ತೆ? ಯಾರ್ದೆ ಫೋನು?
ಏನಿಲ್ಲಮ್ಮ, ಪ್ರೀತು ಯಾವುದೋ ಕೆಲಸದ ವಿಚಾರವಾಗಿ ನನಗೆ ಕಾಲ್ ಮಾಡಿದ್ದ. ಅಜ್ಜಿ ಬಂದೆಪ್ಪ. ಏನು ಅಜ್ಜಿ, ಆ? ಪದ್ಮಾ ಆಂಟಿ ಮತ್ತೆ ಪೂರ್ಣಿಮಾ ಅಕ್ಕ ಇಬ್ರು ನನ್ನ ಜಾತಕ ತಗೊಂಡು ಹೋಗಿದ್ರಲ್ಲ, ಅದ್ರ ಬಗ್ಗೆ ಮತ್ತೇನಾದ್ರೂ ಮಾತಾಡಿದ್ರಾ? ಇಲ್ಲ ಕಣೋ, ಇದುವರೆಗೂ ಅವ್ರು ನನ್ನ ಹತ್ರ ಏನೂ ಮಾತಾಡಿಲ್ಲ. ಏನಿದು ಆಶ್ಚರ್ಯ, ನನ್ನ ಜಾತಕ ತಗೊಂಡು ಹೋಗಿ ತುಂಬಾ ದಿನ ಆಯ್ತಲ್ವಾ, ಇನ್ನೂ ಮಾತಾಡಿಲ್ಲ ಅಂದ್ರೆ ಹೇಗೆ? ಏನೋ ಪುರ್ಸೊತ್ತಿದ್ಯೋ ಇಲ್ವೋ ಯಾರಿಗ್ ಗೊತ್ತು. ಪುರ್ಸೊತ್ತಾಗಿಲ್ವೋ ಅಥವಾ ಜಾತಕ ಮ್ಯಾಚ್ ಆಗಿಲ್ವೋ? ಸುಮ್ನೆ ಇರ. ನನ್ ಮೊಮ್ಮಗನಂತವನು ಕೋಟಿಗೊಬ್ಬ. ನಿನ್ನಂತವ್ನ್ ಮದ್ವೆ ಮಾಡ್ಕೊಳಕ್ಕೆ 7 ಜನ್ಮ ಪುಣ್ಯ ಮಾಡಿರ್ಬೇಕು, ಅದನ್ ತಿಳ್ಕೊ. ಯಾಕೋ ಜಾತಕ ಹೊಂದಾಣಿಕೆ ಆಗೋದಿಲ್ಲ? ಅಜ್ಜಿ, ಅದೇನೋ ಹೇಳ್ತಾರಲ್ಲ, ಹೆತ್ತೋರಿಗೆ ಹೆಗ್ನ ಮುದ್ದು ಅಂತ, ಹಾಗೆ ನಿನಗೆ ನನ್ ಕಂಡ್ರೆ ಇಷ್ಟ, ಅವ್ರಿಗೂ ಹಾಗೆ ಅನ್ಸಿರ್ಬೇಕಲ್ವಾ? ನೀನೊಳ್ಳೆ. ಏನಾಗಿದೆ ನಿನ್ಗೆ? ನೋಡಕ್ ಒಳ್ಳೆ ಮನ್ಮಥನ್ ತರ ಇದ್ಯಾ, ಒಳ್ಳೆ ಬುದ್ಧಿ ಇದೆ, ಒಳ್ಳೆ ಕೆಲ್ಸ ಇದೆ. ಕಾವೇರಿ ಯಾಕೆ ನೀನ್ ಬೇಡ ಅಂತಾಳೆ? ಅಜ್ಜಿ, ಅಥವಾ ಹೀಗಾಗಿರ್ಬೋದಾ? ಹೇಗೋ? ನನ್ನ ಜಾತಕನ ಅವರು ಮನೆಗೆ ತಗೊಂಡು ಹೋಗಿದ್ದಾರೆ ಅಂತ ಕಾವೇರಿ ಗೊತ್ತಿಲ್ಲದೆ ಇರ್ಬೋದಾ? ನೀನ್ ಅವಳನ್ ಕೇಳಿದ್ಯಾ ಇದ್ರ ಬಗ್ಗೆ? ನಾನೇನು ಕೇಳಿಲ್ಲ. ಕೇಳ್ಬೇಕಾಗಿತ್ತು. ಕೇಳ್ತೀನಿ ಅಜ್ಜಿ, ಆದಷ್ಟು ಬೇಗ ಕೇಳ್ತೀನಿ. ಆ ಕೆಲ್ಸ ಮೊದ್ಲು ಮಾಡು. ಸುಮ್ನೆ ನಿನ್ನಷ್ಟಕ್ಕೆ ನೀನೇ ಏನೇನೋ ಅನ್ಕೋಬೇಡ. ಆಯ್ತಜ್ಜಿ, ನನ್ನ ಜಾತಕ ಕಾವೇರಿ ಜಾತಕಕ್ಕೆ ಮ್ಯಾಚ್ ಆಗುತ್ತೋ ಇಲ್ವೋ, ಇಟ್ ಡಸಂಟ್ ಮ್ಯಾಟರ್. ಕಾವೇರಿ ನನ್ಗಾಗೆ ಹುಟ್ಟಿರೋಳು, ನನ್ನ ಜೊತೆಲೇ ಇರೋಳು, ಅವಳಿಗೂ ನಾನಂದ್ರೆ ತುಂಬಾ ಇಷ್ಟ. ಹಾಗೆ ನೋಡಿದ್ರೆ ಪ್ರೀತಮ್ಮು ಕಾವೇರಿಗೆ ಪ್ರಪೋಸ್ ಮಾಡಿದಾಗ ಅವಳು ರಿಜೆಕ್ಟ್ ಮಾಡ್ತಿರ್ಲಿಲ್ಲ. ಅವಳ ಹೃದಯದಲ್ಲಿರೋದು ನಾನು ಮಾತ್ರ, ಅಲ್ಲಿ ಬೇರೆ ಯಾರಿಗೂ ಸ್ಥಾನ ಇಲ್ಲ. ಅದ್ ನಿಜ ಕಾಣು. ನನ್ ಮೊಮ್ಮಗನ್ಗೆ ಈಗ ಜ್ಞಾನೋದಯ ಆಗ್ತಾ ಇದೆ. ನಾನಿದನ್ನ ನಿನ್ಗೆ ಯಾವಾಗ್ಲೋ ಹೇಳಿದ್ದೆ. ಈಗ್ಲಾದ್ರೂ ಅವಳಿಗೆ ಆ ಡಬ್ದಲ್ಲಿರೋದನ್ನ ಕೊಡು. ಇಲ್ಲ ಅಜ್ಜಿ, ನೋಡ್ತಿರೋ, ಈ ಸಲ ಯಾವುದು ಹೆದರಿಕೆ ಇಲ್ಲದೆ ನನ್ನ ಮನ್ಸಲ್ಲಿರೋದನ್ನೆಲ್ಲ ಅವಳಿಗೆ ಹೇಳ್ಬಿಡ್ತೀನಿ. ನಾನು ಲವ್ವಲ್ಲಿ ಬಿದ್ದಿದ್ದೀನಿ ಅಂತಾನೂ ಹೇಳ್ತೀನಿ. ಏ ಮೂದೇವಿ, ನೀನು ಲವ್ವಲ್ಲಿ ಬಿದ್ದಿಲ್ಲ, ಲವ್ವಲ್ಲಿ ಬೆಳೆದಿದ್ಯಾ ನೀನು. ಕರೆಕ್ಟಾಗಿ ಹೇಳಿದೆ ಡಾರ್ಲಿಂಗ್, ನಾನು ಕಾವೇರಿ ಪ್ರೀತಿಲಿ ಬೆಳೆದಿರೋನು. ಇನ್ಮೇಲೆ ನೋಡಜ್ಜಿ, ಕಾವೇರಿ ನಾನು ಹೇಗೆ ಪ್ರೀತಿ ಮಾಡ್ತೀನಿ ಅಂತ. ಅವಳು ನನ್ನೋಳು, ಕಾವೇರಿಗೂ ಅಷ್ಟೇ. ನನ್ನ ಬಿಟ್ರೆ ಅವಳಿಗೆ ಬೇರೆ ಪ್ರಪಂಚನೇ ಇಲ್ಲ. ಆ